ಬೃಂದಾವನದ ಒಳಗಡೆ ರಾಯರಿದ್ದಾರೆ ಅಂತ, ಅದರೊಳಗಡೆ ರಾಯರು ಕೂತ್ಕೊಂಡಿದ್ದಾರೆ ಅಂತ ನಾವು ತಪ್ಪು ಕಲ್ಪನೆ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ಬೃಂದಾವನದ ಒಳಗಡೆ ರಾಯರಿಲ್ಲ. ಜಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸೊ ಈ ಮಂತ್ರ ಎಲ್ಲರಿಗೂ ಗೊತ್ತಿರೋದಲ್ಲ, ನಮ್ಮ ರಾಯರ ಮಂತ್ರ. ಸೊ ಫ್ರೆಂಡ್ಸ್, ಇವತ್ತು ಒಂದು ಮಂತ್ರಾಲಯಕ್ಕೆ ಹೋಗಿರೋಂಥ ಒಂದು ಅನುಭವವನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಏನು ಶೇರ್ ಮಾಡಬೇಕು ಅಂದರೆ, ಒಂದು ಕೋಇನ್ಸಿಡೆನ್ಸ್ ಅಂತ ಅಂದ್ಕೊಳ್ಳಿ. ನಮ್ಮ ಮನೆ ಹತ್ರ ಒಂದು ಗೂಳಿ ಬಂದಿತ್ತು. ಆ ಗೂಳಿ ಹಾಗೇ ದಾಸವಾಳದ ಗಿಡ ಎಲ್ಲ ತಿಂತಾ ಇದ್ದಾಗ ಆ ಗೂಳಿ ನೋಡೋಕ್ಕೆ ಸೇಮ್ ನಮ್ಮ ಹೊಯ್ಸಳ ಶೈಲಿಯ ಆ ಕೆತ್ತನೆಯಲ್ಲಿರೋ ನಂದಿ ಥರ ಕಾಣಿಸ್ತಾ ಇತ್ತು ಅಂತೇಳಿ ನಾನು ಶೂಟ್ ಮಾಡಿದ್ದೆ. ಆಮೇಲೆ 2-3 ದಿವಸ ಆದಮೇಲೆ ನನಗೆ ಕನಸಲ್ಲೆಲ್ಲ ಆ ಗೂಳಿ ಕಾಣಿಸೋದು. ನಾನು ಆ ಗೂಳಿ ತಲೆ ಎಲ್ಲ ಸವರ್ತಾ ಇರೋ ಹಾಗೆ, ಸುತ್ತ ಜನ ಓಡಾಡ್ತಿರೋ ಹಾಗೆ, ಅದೊಂದು ಪವಿತ್ರ ಸ್ಥಳ ಅನ್ನೋ ರೀತಿ ಅನ್ನಿಸ್ತಾ ಇತ್ತು. ಅದು ಕೋಇನ್ಸಿಡೆನ್ಸ್ ನೋಡಿ ಹೇಗಿದೆ ಅಂತ. ನನ್ನ ಸಿಸ್ಟ್ರು ಕಾಲ್ ಮಾಡ್ತಾರೆ, ಮಂತ್ರಾಲಯಕ್ಕೆ ಹೋಗೋಣ, ಒಂದು ಟ್ರಿಪ್ ಹೋಗೋಣ ಅಂತ ಹೇಳ್ತಾರೆ. ಸ್ಪಿರಿಚುವಲ್ ಟ್ರಿಪ್ ಹೋಗೋದು ಚೆನ್ನಾಗಿರುತ್ತಲ್ಲ. ಸೊ ಸ್ಪಿರಿಚುವಲ್ ಟ್ರಿಪ್ ನಾವು ಹೋದ್ವಿ. ಅಲ್ಲಿ ಹೋದಾಗ ಮಂತ್ರಾಲಯಕ್ಕೆ ಏನೇನು ಅನುಭವ ಆಯಿತು, ಮತ್ತು ಅಲ್ಲಿ ಈ ಗೂಳಿಗೂ ಅದಕ್ಕೂ ಏನು ಸಂಬಂಧ ಇದೆ, ಈ ಥರ ಎಲ್ಲ ಈ ವಿಡಿಯೋದಲ್ಲಿದೆ. ಸೊ ವೆಲ್ಕಮ್ ಬ್ಯಾಕ್ ಟು ಲೈಟ್ ಶ್ಯಾಡೋ ಟಚ್. ಆ ಸಿಟಿ ಒಳಗಡೆ ಎಂಟ್ರಿ ಆಗ್ತಿದ್ದ ಹಾಗೆ ನಾವು ಫಸ್ಟು ಅಭಯ ಆಂಜನೇಯನ ದರ್ಶನ ಮಾಡಿದ್ವಿ. ಅಲ್ಲಿ ಕೈ ಮುಗಿದ್ಬಿಟ್ಟು ಆ ಬೃಹದಾಕಾರವಾಗಿರೋ ಹನುಮನ ದರ್ಶನ ಮಾಡಿಬಿಟ್ಟು ಅಲ್ಲಿಂದ ಮುಂದೆ ಬಂದ್ವಿ. ಮುಂದೆ ಬಂದಾಗ ಎಲ್ಲ ಕಡೆ ರಾಯರ ಪ್ರೆಸೆನ್ಸ್ ಕಾಣಿಸ್ತಾ ಇತ್ತು. ಅಲ್ಲಲ್ಲೇ ಕೂತ್ಕೊಂಡಿರೋ ರಾಯರ ಪ್ರತಿಮೆಗಳು, ಮತ್ತು ಒಳಗೆ ಎಂಟ್ರಿ ಆಗ್ತಾ ಇದ್ದ ಟೈಮಲ್ಲಿ ಆ ರೋಡ್ ಸೈಡಲ್ಲಿರೋ 5 ತಲೆ ಸರ್ಪ, ಆಮೇಲೆ ದಷ್ಟಪುಷ್ಟವಾದ ಹಸುಗಳು, ಹೀಗೆ ಒಳಗಡೆ ಎಂಟ್ರಿ ಆಗ್ತಿದ್ದಾಗ ಆ ಮೇಯ್ನ್ ಡೋರ್ ಬರುತ್ತಲ್ಲ, ಮೇಯ್ನ್ ಎಂಟ್ರೆನ್ಸು, ಆ ಮೇಯ್ನ್ ಎಂಟ್ರೆನ್ಸ್ ಒಳಗಡೆ ಎಂಟ್ರಿ ಆಗ್ತಿದ್ದಾಗ ಸ್ವರ್ಗ ಅನ್ನೋ ಕಲ್ಪನೆ ಇದ್ದರೆ ಈ ರೀತಿ ಇರುತ್ತಾ ಅಂತ ಅನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿದೆ ಒಳಗಡೆ ಎಲ್ಲ ಲೈಟಿಂಗ್ಸು, ಮತ್ತು ಗೋಡೆಯಲ್ಲಿರೋ ಚಿತ್ರಗಳು, ಸ್ಪಿರಿಚುವಲ್ ನಾಲೆಡ್ಜು ಸಿಕ್ಕಾಪಟ್ಟೆ ಇದೆ ಅಲ್ಲಿ. ಫ್ರೀ ಅಲ್ಲೇನಾ? ನನಬೇಡ. ಒಳಗೆ ಎಂಟ್ರಿ ಆದ್ವಿ. ಒಳಗೆ ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಪರ್ಮಿಷನ್ ಇರಲಿಲ್ಲ. ಅಲ್ಲಿ ಸ್ವಲ್ಪ ಒಳಗೆ ಜನ ಎಲ್ಲ ಓಡಾಡ್ತಾ ಇದ್ದಾರೆ ನೋಡಿ. ಒಳಗೆ ಎಂಟ್ರಿ ಆದಾಗ ಎಡಗಡೆ ಹನುಮನ ವಿಗ್ರಹ ಇತ್ತು, ಮುಂದ್ಗಡೆ ಬಲಗಡೆ ಸೈಡಲ್ಲಿ ರಾಯರ ಬೃಂದಾವನ ಇತ್ತು. ಆ ಬೃಂದಾವನ ನೋಡಿದಾಗ ಒಂದು ಕ್ಷಣ ನಾನು ಮೈ ಮರೆತುಬಿಟ್ಟೆ ಫ್ರೆಂಡ್ಸ್. ಅಲ್ಲಿ ಏನು ನಡೀತಾ ಇದೆ ಏನೂ ಗೊತ್ತಾಗ್ತಿಲ್ಲ, ಎಷ್ಟು ಜನ ಇದ್ದಾರೆ ಏನೂ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿ ಮೈ ಮರೆತು ಹೋಗ್ಬಿಟ್ಟಿತ್ತು. ಅದು ರಾಯರ ಪವರ್ ಅಂದರೆ. ಸೊ ಅಲ್ಲಿ ಹೋಗ್ಬಿಟ್ಟು ಕೈ ಮುಗಿದ್ಬಿಟ್ಟು ರಾಯರನ್ನ ಅಲ್ಲಿ ಬೇಡ್ಕೊಂಡೆ. ನಿಜವಾಗ್ಲೂ ನಾವು ಸಣ್ಣವರಿದ್ದಾಗೆಲ್ಲ ಅಂದ್ಕೊಂಡಿದ್ವಿ ಬೃಂದಾವನದ ಒಳಗಡೆ ರಾಯರಿದ್ದಾರೆ ಅಂತ, ಅದರೊಳಗಡೆ ರಾಯರು ಕೂತ್ಕೊಂಡಿದ್ದಾರೆ ಅಂತ ನಾವು ತಪ್ಪು ಕಲ್ಪನೆ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಬೃಂದಾವನದ ಒಳಗಡೆ ರಾಯರಿಲ್ಲ, ಬೃಂದಾವನದ ಕೆಳಗಡೆ ರಾಯರಿದ್ದಾರೆ. ಸೊ ಅದರದ್ದೊಂದು ಇದು ಮಾಡಿದ್ದೀನಿ ನೋಡಿ, ಗ್ರಾಫಿಕ್ಸು CG ವರ್ಕ್ಸ್ ಇದೆ. ಸೊ ಈ ರೀತಿ ರಾಯರು ತಪಸ್ ಮಾಡ್ತಾ ಇರ್ತಾರೆ. ಸೊ ಫ್ರೆಂಡ್ಸ್,
ಈ ಬೃಂದಾವನನ ನಾನೇ 3Dಯಲ್ಲಿ ಮಾಡಿದ್ದೀನಿ ಅನ್ನೋದು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಖುಷಿಪಡ್ತೀನಿ. ಯಾಕೆಂದರೆ ಅಷ್ಟು ಖುಷಿಪಟ್ಟು ವರ್ಕ್ ಮಾಡಿರೋದು ಇದನ್ನು. ಆಮೇಲೆ ಅಲ್ಲಿಂದ ಹೊರಗೆ ಬಂದುಬಿಟ್ಟು ನಾನು ನೋಡಿದಾಗ ಮೇಲೆ ಆಕಾಶದಲ್ಲಿ ಚಂದ್ರನು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾಯಿತ್ತು. ಒಂಥರ ಅದ್ಭುತವಾದ ಎಕ್ಸ್ಪೀರಿಯೆನ್ಸು. ಅಲ್ಲಿ ಒಂದು ಮ್ಯೂಸಿಯಮ್ ಇದೆ, ಸ್ಪಿರಿಚುವಲ್ ಮ್ಯೂಸಿಯಮ್. ನೀವು ಅದರೊಳಗೆ ಹೋಗ್ಬಿಟ್ರೆ ನಮ್ಮ ಬಾಡಿ ಪಾರ್ಟ್ ಒಂದೊಂದು ಪಾರ್ಟಿಗೆ ಎಷ್ಟು ದೇವರುಗಳಿದೆ, ಯಾವ ರೀತಿ ಇದೆ, ಯಾವ ರೀತಿ ಪ್ರಪಂಚ ಕ್ರಿಯೇಟ್ ಆಯಿತು, ಹೇಗಾಗುತ್ತೆ, ಪ್ರತಿಯೊಂದು ನಾಲೆಡ್ಜ್ ಇದೆ. ಅದು ಸಾಮಾನ್ಯ ಮನುಷ್ಯರು ನಮ್ಮಂಥವ್ರಿಗೆಲ್ಲ ಅರ್ಥ ಆಗೋಲ್ಲ. ಅದನ್ನು ನೋಡಬೇಕು ಅಂದರೆ 3-4 ಅವರ್ಸು ಸಾಕಾಗಲ್ಲ. ಫಾಸ್ಟಾಗಿ ನೋಡಿದ್ರೆ 3-4 ಅವರ್ಸ್ ಬೇಕಾಗುತ್ತೆ. ನೀವು ಹೋಗಿ ನೋಡಿ, ಅದನ್ನು ತುಂಬ ಟೈಮ್ ತೊಗೊಂಡು ನೋಡಿ. ಫ್ರೆಂಡ್ಸ್, ಮೇಯ್ನ್ ವಿಷಯನೇ ಮರ್ತುಬಿಟ್ಟೆ ಮಾತಾಡ್ತಾ ಈ ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದ್ದಾಗೆ ಅಲ್ಲಿ ತುಂಬ ಜನರನ್ನು ನೋಡಿದ್ವಿ. ಎಲ್ಲ ರಶ್ ತೊಗೊಳ್ತಾಯಿದ್ರು, ತುಂಬ ಜನ ಕೂರ್ತಾಯಿದ್ರು. ಪ್ರಾಣಿಗಳು ಅಲ್ಲಲ್ಲೇ ಕೂತ್ಕೊಂಡಿದ್ವು. ನಾಯಿ, ಹಸು, ಆಮೇಲೆ ಚಿಕ್ಕ ಮಕ್ಕಳು ಬಂದುಬಿಟ್ಟು ಹಣೆಗೆ ತಿಲಕ ಇಡ್ತಾಯಿದ್ರು. ಆದರೆ ಅಲ್ಲಿ ಒಂದು ಗೂಳಿನ ನೋಡಿದೆ. ನಮ್ಮ ಮನೆ ಹತ್ರ ಬಂದಿರೋ ಅದೇ ಥರದ ಗೂಳಿ, ಅದೇ ಕಲರು, ಅದೇ ಸ್ಟೈಲಲ್ಲಿತ್ತು. ಸೊ ನನಗೆ ನೋಡಿದಾಗ ನನಗೆ ಅದಕ್ಕೆ ಮುಟ್ಟಬೇಕು ಅನ್ನಿಸ್ತು. ನಾನೋಗಿ ಅದ್ರ ತಲೆನ ಟಚ್ ಮಾಡಿದೆ. ಸೊ ಆವಾಗ ನನಗೆ ಕನ್ಸಲ್ಲಿ ಬಂದಿರೋ ಸೀನ್ ಇದೆ ಅಂತ ನನಗೆ ಅನ್ನಿಸ್ತು. ಅದು ಕೋಇನ್ಸಿಡೆನ್ಸ್ ಇರ್ಬೋದು, ಅಥವಾ ಅದಕ್ಕೂ ಕನೆಕ್ಟ್ ಆಗಿರ್ಬೋದು. ಏನಾದರೂ ಆಗಲಿ, ನನಗೆ ಆ ಜಾಗಕ್ಕೆ ಹೋಗೋಕ್ಕೊಂದು ಅವಕಾಶ ಸಿಗ್ತಲ್ಲ, ಅದಕ್ಕೆ ನಾನು ತುಂಬ ಖುಷಿಪಡ್ತೀನಿ. ಒಮ್ಮೆ ಆದರೂ ನೀವು ಜೀವನದಲ್ಲಿ ಮಂತ್ರಾಲಯಕ್ಕೆ ಹೋಗಿ ವಿಸಿಟ್ ಮಾಡಿ ಆ ರಾಯರ ದರ್ಶನವನ್ನು ಪಡೀರಿ. ನೀವು ಮಂತ್ರಾಲಯಕ್ಕೆ ಹೋದರೂ ಬಿಟ್ಟರು ನೀವು ರಾಯರನ್ನು ಎಲ್ಲಿ ನೆನೆಸ್ಕೊಂಡ್ರೆ ಅಲ್ಲಿ ರಾಯರ ಕೃಪೆ ಇರುತ್ತೆ. ಆದರೆ ರಾಯರಿರೋ ಸನ್ನಿಧಾನಕ್ಕೆ ಒಂದು ಸರಿ ಭೇಟಿ ಕೊಟ್ಟರೆ ಅದ್ರ ಖುಷಿನೇ ಬೇರೆ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಹೊಸಬ್ರು ಯಾರಾದರೂ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.